ಮೂಡ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ರೀಡು ರಗಳೆ ಶುರುವಾಗುತ್ತಾ? ರೀಡು ವಿಚಾರವಾಗಿ ಗವರ್ನರ್ ಅನ್ನ ಭೇಟಿಯಾಗಿದ್ದಾರೆ ಸಿಟಿ ರವಿ. ಅರ್ಕಾವತಿ ರೀಡು ಕುರಿತು ಹೆಚ್ಚುವರಿ ಮಾಹಿತಿಯನ್ನ ಪಡೆದಿದ್ದಾರೆ ಗವರ್ನರ್. ರಾಜ್ಯಪಾಲರ ಜೊತೆಗೆ ಸದ್ಯ ಎಂಎಲ್ಸಿ ಸಿಟಿ ರವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆಸಿದ್ದಾರೆ. ಈಗ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದು ಘಟ್ಟವನ್ನ ತಲುಪಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು, ಅದನ್ನ ಪ್ರಶ್ನೆ ಮಾಡಿ ಸಿಎಂ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಅದರ ಸುದೀರ್ಘವಾದ ವಿಚಾರಣೆ ಆಯಿತು. ಇವತ್ತು ಅದರ ತೀರ್ಪು ಆದೇಶ ಬಂದಿದೆ. ರಾಜ್ಯಪಾಲರು ನೀಡಿರುವಂತಹ ಶಿಫಾರಸು ಅಥವಾ ಆದೇಶ ಏನಿದೆ, ಪ್ರಾಸಿಕ್ಯೂಷನ್ಗೆ ನೀಡಿರುವ ನಿರ್ಧಾರ, ಅದರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನುವಂಥದ್ದನ್ನ ಹೈಕೋರ್ಟ್ ಹೇಳಿದೆ. ಇದರ ಮಧ್ಯೆ ಈಗ ಎಂಎಲ್ಸಿ ಸಿಟಿ ರವಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಅರ್ಕಾವತಿ ರೀಡು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ರಗಳೆ ಶುರುವಾಗುತ್ತಾ? ಡೀಟೇಲ್ಸ್ ಕೊಡ್ತಾರೆ ಗಣಪತಿ. ಈಗ ಮೂಡ ಹಗರಣದ ವಾದ ವಿವಾದ ನಡೆದು ಆದೇಶ ಬಂದು ಒಂದು ಹಂತ ತಲುಪಿದೆ. ಈ ಮಧ್ಯೆ ಈಗ ಮತ್ತೆ ಅರ್ಕಾವತಿ ರೀಡು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಟಿ ರವಿ ರಾಜ್ಯಪಾಲರನ್ನ ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಖಂಡಿತ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಜೊತೆಗೆ ಈ ಕಾಂಗ್ರೆಸ್ ಸರ್ಕಾರ ಹೇಳ್ತಿರುವಂತದ್ದು ಏನಂತಂದ್ರೆ ಅರ್ಕಾವತಿ ಡಿನೋಟಿಫಿಕೇಶನ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹಗರಣಗಳಾಗಿಲ್ಲ, ಅಕ್ರಮಗಳಾಗಿಲ್ಲ ಅನ್ನೋದು ಕೂಡ ಏಕಾಏಕಿ ಅವರು ಕೂಡ ಈಗಾಗಲೇ ಇದುವರೆಗೂ ಕೂಡ ಹೇಳ್ಕೊಂಡು ಬಂದಿದ್ರು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರು ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದ್ರು. ಅಂದ್ರೆ ಸುಮಾರು 8,000 ಕೋಟಿ ರೂಪಾಯಿ ಇದರಲ್ಲಿ ಹಗರಣಗಳಾಗಿದೆ ಅಂತ ನೇರವಾಗಿ ರಾಜ್ಯಪಾಲರಿಗೆ ಒಂದಷ್ಟು ವರದಿಯನ್ನ ಕೊಡುವಂತ ಕೆಲಸಗಳನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಅರ್ಕಾವತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯೋಗ, ಅಂದ್ರೆ ಏನು ಕೆಂಪಣ್ಣ ಆಯೋಗ ಏನು ರಚನೆ ಆಗಿತ್ತು, ಆ ವರದಿಯನ್ನ ಕೊಡಿ ಅಂತ ನೇರವಾಗಿ ಪ್ರಶ್ನೆ ಮಾಡ್ತಾರೆ. ಆದ್ರೆ ಸರ್ಕಾರ ಇದುವರೆಗೂ ಕೂಡ ರಾಜ್ಯಪಾಲರ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಏನ್ ದೂರನ್ನ ಕೊಟ್ಟಿದ್ರು ಸಿಟಿ ರವಿ ಅವರು, ಅವರ ಬಳಿ ಹೆಚ್ಚುವರಿ ಮಾಹಿತಿಗಾಗಿ ಇವತ್ತು ರಾಜ್ಯಪಾಲರು ಮಧ್ಯಾಹ್ನ 3 ಗಂಟೆಗೆ ಸಮಯವನ್ನ ಕೊಟ್ಟಿರ್ತಾರೆ. ಅಂದ್ರೆ ಹೆಚ್ಚುವರಿ ಮಾಹಿತಿಗಳು ಏನಿದೆ, ನಿಜವಾಗ್ಲೂ ಕೂಡ ಇದರಲ್ಲಿ ಅಕ್ರಮಗಳಾಗಿದೆಯಾ, ನಿಮ್ಮ ಬಳಿ ಇರುವಂತಹ ಮಾಹಿತಿಗಳೇನು, ಹೀಗೆ ಹಲವಾರು ವಿಚಾರಗಳನ್ನ ಸಿಟಿ ರವಿಯವರ ಬಳಿ ಒಂದಷ್ಟು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದೇ ಅರ್ಕಾವತಿ ಬಡಾವಣೆ ಅಥವಾ ಡಿನೋಟಿಫಿಕೇಶನ್ ಏನಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕಂಟಕ ಆಗುವಂತ ಸಾಧ್ಯತೆಗಳಿರುತ್ತೆ. ಜೊತೆಗೆ ಆ ಕೆಂಪಣ್ಣ ಆಯೋಗ ವರದಿ ಏನಿದೆ ಅದು ರಚನೆ ಆಗಿತ್ತು, ಇದುವರೆಗೂ ಕೂಡ ಯಾವುದೇ ಅಧಿವೇಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಂಡನೆ ಮಾಡಿರಲ್ಲ, ಎಲ್ಲೂ ಕೂಡ ಪ್ರಸ್ತಾಪನೆ ಕೂಡ ಮಾಡಿರಲ್ಲ. ಹೀಗಾಗಿ ಆ ವರದಿಗೆ ಸಂಬಂಧಪಟ್ಟಂತೆ ರಾಜ್ಯ ಬಿಜೆಪಿ ನಾಯಕರ ಬಳಿ ಇರುವಂತಹ ಒಂದಷ್ಟು ಮಾಹಿತಿಗಳನ್ನ ಇವತ್ತು ರಾಜ್ಯಪಾಲರು ಪಡೆದಿದ್ದಾರೆ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಮೂಡ ಪ್ರಕರಣಗಳ ಬಳಿಕ ಅರ್ಕಾವತಿಯ ಒಂದಷ್ಟು ಕಂಟಕಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸುತ್ತಾಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ.